ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ KE ಅವರು ನಡೆಸಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲಿಗೆ ಬಂದ್ಬಿಟ್ಟು KEA ಹೋಮ್ ಅಂತ ಸರ್ಚ್ ಮಾಡಿ, ಈ ರೀತಿ ಬರುತ್ತೆ. ಆನಂತರ ಫಸ್ಟ್ ಇಲ್ಲಿ ಬಂದುಬಿಡಿ, ಫಸ್ಟ್ನೇ ಇರೋದು ಕ್ಲಿಕ್ ಮಾಡಿ, ನಂತರ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಈ ಥರ ಇಂಟರ್ಫೇಸಸ್ ಡೌನ್ಲೋಡ್ ಆಗ್ತಾ ಇರ್ತದೆ. ನಂತರ ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿಬಿಟ್ಟು ನೋಡಿ, ಇಲ್ಲಿ ನೇಮಕಾತಿ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನೇಮಕಾತಿ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗೆ, ಅದೇ ರೀತಿ ಸ್ಕ್ರೋಲ್ ಮಾಡಿ ಕೆಳಗೆ ಬಂದ್ಬಿಟ್ಟು ಇಲ್ಲಿ ನೋಡಿ, ನಾವು ಅಪ್ಲಿಕೇಶನ್ ಯಾವುದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕಾಣಿಸ್ತಾ ಇದೆಯಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತಾ ಇದೆ, ನಂತರ RPCನ ಅಥವಾ KKನ ಅಂತ ಕೇಳ್ತಾ ಇದ್ದಾರೆ. ನಾವು RPC ಆಗಿರೋದ್ರಿಂದ RPC ಸೆಲೆಕ್ಟ್ ಮಾಡ್ತೀವಿ. ನೀವು KK ಆಗಿರೋದ್ರಿಂದ KK ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದಾಗಿರ್ತೀರೋ ಅದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ಈ ರೀತಿ ಬರ್ತದೆ ನೋಡಿ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ತಾತ್ಕಾಲಿಕ ಅಂಕಗಳ ಫಲಿತಾಂಶ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನೀವು ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಇಂಟರ್ಫೇಸಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಬೇಕು, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ಕ್ಲೀನಾಗಿ ಹಾಕಬೇಕಾಗುತ್ತೆ. ಒಂದು ಮಿಸ್ಟೇಕ್ ಆದರೂ ಅಲ್ಲಿ ರಿಸಲ್ಟ್ ಬರಲ್ಲ, ಅದಕ್ಕೋಸ್ಕರ. ನಂತರ ನೋಡಿ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡಿ. ನಂತರ ನಿಮಗೆ ಡೌನ್ಲೋಡ್ ಆಗ್ತದೆ. ಯಾವ ರೀತಿ ಕೆಳಗೆ ಬರ್ತದೆ ಅಂತ ಇಲ್ಲಿ ನೋಡಿಸ್ತೀನಿ ನೋಡಿ. ಇಲ್ಲಿ ಈ ರೀತಿ ನಿಮ್ಮ ಮಾರ್ಕ್ಸ್ ರಿಸಲ್ಟ್ ಶೀಟ್ ಓಪನ್ ಆಗ್ತದೆ. ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಇಲ್ಲಿ ನಿಮ್ಮ ನೇಮ್ ಬರ್ತದೆ, ಯಾವುದು RPC ಸಿವಿಲ್ ಕಾನ್ಸ್ಟೇಬಲ್, ಓಕೆ. QP ಕೋಡ್ ಯಾವುದು ನಿಮ್ಮದು ಅದು ಬಂದಿರ್ತದೆ. ಕರೆಂಟ್ ಆನ್ಸರ್ ಎಷ್ಟು ಹಾಕಿದ್ದೀರಾ ಅಷ್ಟು ಬರುತ್ತೆ. ಮತ್ತು OBTENT ಎಷ್ಟು ಮಾರ್ಕ್ಸ್ ತೆಗ್ದಿರಾ ಅಂದರೆ ಇದು ಬರುತ್ತೆ. ಮತ್ತು ಫುಲ್ ಶೋ ಬೇಕಾದ್ರೂ ಮಾಡ್ಬೋದು. ಶೋ ಹೆಂಗೆ ಮಾಡೋದು ನೋಡೋಣ ಇಲ್ಲಿ. ನಂತರ ಈ ಥರ ಕೂಡ ಶೋ ಆಗುತ್ತೆ ನಿಮ್ಮ ಮಾರ್ಕ್ಸು ನೋಡಿ. ಯಾವ್ಯಾವ ಕ್ವಶನ್ಗೆ ಯಾವ್ಯಾವ ಹಾಕಿದ್ರಾ, ಯಾವ ತಪ್ಪು ಯಾವ ಸರಿ, ನೆಗೆಟಿವ್ ಎಲ್ಲೆಲ್ಲಿ ತೆಗ್ದಿದ್ದೀವಿ ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ನಾವು ನೋಡ್ಬೋದಾಗಿರ್ತದೆ. ಟೋಟಲಾಗಿ ಫೈನಲಾಗಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತಲೂ ಕೂಡ ಇಲ್ಲಿ ನಾವು ನೋಡ್ಬೋದು. ಇದಿಷ್ಟು ಯಾವ ರೀತಿ KEA ಸಿವಿಲ್ ಪೊಲೀಸ್ ಎಕ್ಸಾಮಲ್ಲಿ ನಾವು ರಿಸಲ್ಟ್ ಚೆಕ್ ಮಾಡೋ ಒಂದು ಪ್ರೋಸೆಸ್ಸು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.